प्रसक्ति किंचित पूर्वकथा अनुवाद ಅಷ್ಟಾವಕ್ರನ ಮಾತುಗಳನ್ನು ಕೇಳಿ ಪ್ರಸನ್ನರಾಗಿ ಜನಕ ಮಹಾರಾಜರ ಸಭೆಯಲ್ಲಿ ಅವರಿಗೆ ಬಿಟ್ಟ. ಮುಂದೆ ಪಾಂಡವರು ಗಂಧಮಾದನ ಪರ್ವತವನ್ನು ಕುರಿತು ಹೊರಟಿದ್ದಾರೆ ವನವಾಸ ಕಾಲದಲ್ಲಿ. ಮಧ್ಯದಲ್ಲಿ ಅರ್ಜುನನನ್ನು ಇಂದ್ರದೇವರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಮುಂದೆ ಅರ್ಜುನ ಮಹಾನುಭಾವ ಕೈಲಾಸಕ್ಕೆ ಹೋಗಿ ಪಾಶುಪಾತ ಅಸ್ತ್ರವನ್ನು ಸಂಪಾದನೆ ಮಾಡಿಕೊಳ್ತಾರೆ. ಅರ್ಜುನ ಈ ಕೈಲಾಸಕ್ಕೆ ಹೋದಾಗ ಸ್ವರ್ಗಕ್ಕೆ ಹೋದ ಪೀರಿಯಡ್ ಒಳಗೆ ಪಾಂಡವರು ಕೇವಲ 5 ಜನ ಮಾತ್ರ. ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ ಸಹದೇವರು, ದ್ರೌಪದಿ ಇವರೆಲ್ಲರೂ ತಾವು ಆ ವನವಾಸದಲ್ಲಿ ಸ್ವಚ್ಚಾರವನ್ನು ಮಾಡ್ತಾ ಇರುವಾಗ ಗಂಧಮಾದನ ಪರ್ವತಕ್ಕೆ ಬರ್ತಾರೆ. ಅದು ಬಹಳ ದುರ್ಗಮವಾದಂಥ ಒಂದು ಪರ್ವತ. ಅದನ್ನು ನಿಧಾನವಾಗಿ ಹತ್ತುವಾಗ ಸ್ವಲ್ಪ ಆಯಾಸ ಆಗ್ತಾ ಇತ್ತು. ದ್ರೌಪದಿ ದೇವಿ ಅನೇಕ ಕಡೆ ಕೂತ್ಕೊಂಡು ಬರ್ತಾ ಇದ್ದಾಳೆ. ಆಯಾಸ ಆಗ್ತದೆ ಅಂತ. ಕೆಲವರು ತಿರುಪತಿ ಬೆಟ್ಟ ಹತ್ತಲಿಕ್ಕೆ ಹೋಗಿರ್ತಾರೆ, ಅವರೆಲ್ಲ ಮಧ್ಯದಲ್ಲಿ ಕೂತಿದ್ದಾರೆ. ಏಕೆ ಹತ್ತಿ ಅಭ್ಯಾಸ ಇರಲ್ಲ. 100-200 ಹತ್ತಿಕೊಳ್ಳೋ ಅಪ್ಪ ಪುಸ್ತಕ. ಅವರೆಲ್ಲ ದೇವತೆಗಳು, ಆ ವಿಷಯ ಬೇರೆ. ಹಿಂಗಿದ್ದಾಗ ಧರ್ಮರಾಜರು ಹೇಳ್ತಾರೆ, ಭೀಮ ಕೃಷ್ಣೇ ಬಹಳ ಆಯಾಸ ಆದಂಗೆ ಅನಿಸ್ತದೆ ಅವನಿಗೆ, ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ವಾ. ಅವಾಗ ಭೀಮಸೇನ ಹೇಳ್ತಾರೆ, ಅಣ್ಣ ನಾನೇನು ಯೋಚನೆ ಮಾಡುವುದಿಲ್ಲ, ನಿಮ್ಮೆಲ್ಲರನ್ನ ನಾನು ಎತ್ತಿಕೊಂಡು ಹೋಗಿ ಗಂಧಮಾದನ ಪರ್ವತದ ಮೇಲೆ ಕೂಡಿಸ್ತೇನೆ. ಗೊತ್ತಾಯ್ತಾ? ಒಂದು ವೇಳೆ ನನಗೆ ಆ ಕೆಲಸ ಆಗಲಿಲ್ಲ ಅಂದರೆ ಘಟೋತ್ಕಚ ನಮ್ಮೆಲ್ಲರನ್ನೇ ಎತ್ಕೊಂಡು ಹೋಗಿ ಮೇಲೆ ಕೂಡಿಸ್ತಾರೆ ಅಂತ ಮಾತಾಡಿದಾಗ ಅವರು ಗಂಧಮಾದನ ಪರ್ವತವನ್ನು ಏರ್ತಾರೆ. ಅಲ್ಲಿ ಇರೋ ಕಾಲಕ್ಕೆ ಗಾಳಿಯಿಂದ ಒಂದು ಪುಷ್ಪ ಬಂದು ಅದು ದ್ರೌಪದಿಯ ದೇವಿ ಹತ್ತಿರಕ್ಕೆ ಬೀಳುತ್ತೆ. ಆ ಪುಷ್ಪವನ್ನು ನೋಡಿ ದ್ರೌಪದಿ ದೇವಿ ಬಹಳ ಮೋಹಿತರಾಗಿ ಬಿಡ್ತಾರೆ. ಬಹಳ ಸುಂದರವಾದ ಪುಷ್ಪ ಇದು. ಗಾಳಿಯಿಂದ ಆ ಕಡೆಯಿಂದ ಬಂತಲ್ಲ, ಎಷ್ಟು ಸುಗಂಧವಾಗಿದೆ, ನೋಡಲಿಕ್ಕೆ ಅಷ್ಟು ಮನೋಹರವಾಗಿದೆ ಅಂಥೇಳಿ ವಿಚಾರ ಮಾಡಿ ಭೀಮಸೇನ ದೇವರಿಗೆ ಹೇಳ್ತಾರೆ, ಸ್ವಾಮಿ ಈ ಪುಷ್ಪವನ್ನು ನೋಡಿ, ಇದು ಸುಂದರವಾದ ಪುಷ್ಪ, ಸುಗಂಧದಿಂದ ಕೂಡಿದ ಪುಷ್ಪ. ಇದು ಇಂಥ ಪುಷ್ಪಗಳು ನನಗೆ ಅನೇಕವಾಗಿ ಬೇಕು. ತಾವು ದಯಮಾಡಿ ಈ ಪುಷ್ಪವನ್ನು ತಂದುಕೊಡ್ರಿ. ಆ ಸೌಗಂಧಿಕ ಪುಷ್ಪದಲ್ಲಿ ಎಷ್ಟು ದಳಗಳಿತ್ತು ಅಂದರೆ 1000 ದಳಗಳಿತ್ತು ಪುಷ್ಪ. ನಾವು ಸಾಮಾನ್ಯವಾಗಿ ಕಮಲ ಪುಷ್ಪ ಇರೋದೆಷ್ಟು 8 ದಳ, ಹೌದಾ? ಆದರೆ ಈ ಸೌಗಂಧಿಕ ಪುಷ್ಪ ಅನ್ನೋದು ಇದು ಸುಮಾರವಾಗಿ 1000 ದಳದಿಂದ ಕೂಡಿದಂತಹ ಪುಷ್ಪ. ಅದನ್ನು ನೋಡ್ತಾ ಇದ್ದಾಳೆ. ಮತ್ತೆ ಆ ಪುಷ್ಪದಲ್ಲಿ ಇನ್ನೊಂದು ಗುಣ ಇರೋದನ್ನೇ ಹೇಳ್ತಾರೆ, ಏನು ತಿಳಿಯಾದ ನೀರಿನಂತೆ ಪುಷ್ಪ ಇದೆ. ಅದನ್ನು ನೋಡಿ ದ್ರೌಪದಿ ದೇವಿ ಆನಂದಪಟ್ಟು ಭೀಮಸೇನ ದೇವರಿಗೆ ಹೇಳಲಿಕ್ಕೆ ಹೋದಾಗ ಅವರು ಅವಶ್ಯ ಆಗಲಿ ನಾನು ತಂದುಕೊಡ್ತೇನೆ ಅಂತ ಆ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಮಹಾನುಭಾವರು ಗಂಧಮಾದನದ ಪರ್ವತದ ಇನ್ನೊಂದು ಭಾಗದಲ್ಲಿ ಹೊರಟುಬಿಟ್ಟಿದ್ದ. ದ್ರೌಪದಿ ದೇವಿ ಹೇಳ್ತಾರೆ,
ಈ ಸೌಗಂಧಿಕ ಪುಷ್ಪವನ್ನು ನಾವು ವಾಸ ಮಾಡ್ತಕ್ಕಂಥ ಕಾಮ್ಯಕ್ಕೆ ವನದಲ್ಲಿ ತಗೊಂಡು ಹೋಗ್ತೇನೆ. ನಾನು ಮನೆ ಮುಂದೆ ಈ ಗಿಡವನ್ನು ಹಾಕ್ತೇನೆ. ಆ ಕಾಮ್ಯಕ ವನದಲ್ಲಿ ಈ ಅನೇಕವಾದ ಪುಷ್ಪಗಳು ಬೆಳೀಲಿ, ಅದನ್ನು ನೋಡಿ ನಾನು ಸಂತೋಷ ಪಡ್ತೇನೆ, ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಭೀಮಸೇನರಿಗೆ ಹೇಳ್ತಾಳೆ, ನಿಜವಾಗಿ ನೀವು ನನ್ನನ್ನೇನಾದರೂ ಪ್ರೀತಿ ಮಾಡ್ತಾ ಇದ್ದರೆ ಅವುಗಳನ್ನು ತಂದುಕೊಡ್ರಿ, ನಾನು ನಮ್ಮ ಆಶ್ರಮಕ್ಕೆ ಅದು ತಗೊಂಡು ಹೋಗ್ತೇವೆ. ಇದು ಸ್ತ್ರೀಯರಿಗೆ ಒಂದು ಬ್ರಹ್ಮಾಸ್ತ್ರ ಇರಲಿಲ್ಲ. ಯಾವ ಮಾತು? ಅನೇಕ ಮಾತು ಹೇಳ್ತಾ ನೋಡೋರು ಬಿಡು ಮಾಡೋರು ಬಿಡು ಅಂತ ಗಂಡ ಅಂತಿರ್ತಾರೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ನನ್ನ ಮೇಲೆ ಪ್ರೀತಿ ಇದ್ದರೆ ಕೆಲಸ ಮಾಡಿರಿ. ಇದೇ ಬ್ರಹ್ಮಾಸ್ತ್ರ ಹೆಣ್ಮಕ್ಳಿಗೆ. ಹೌದೇನು? ಇದು ಬಿಟ್ಟು ಬೇರೆ ಬ್ರಹ್ಮಾಸ್ತ್ರ ಅಂದರೆ ಅವಾಗ ಯಜಮಾನ ಏನು ಮಾಡಬೇಕಿಲ್ಲ, ಪ್ರೀತಿ ಇದೆ ಅಂತ ತೋರಿಸ್ಬೇಕೋ ಇಲ್ಲ ಅಂತ ತೋರಿಸ್ಬೇಕು. ಹೌದಾ? ಬರ್ತಡೇ ದಿವಸ ಅಥವಾ ಮ್ಯಾರೇಜ್ ಡೇ ದಿವಸ ಹೆಂಡತಿ ಒಳ್ಳೆ ಪಾಯಸ ಮಾಡ್ತಾರೆ. ಹೌದಾ? ಗಂಡನಿಗೆ ಬಳಸ್ತಾ ಇರ್ತಾರೆ, ಸಾಕು ಕಣೆ ಸಾಕು, ಹೊಟ್ಟೆ ತುಂಬಿದೆ ಅಂತ ಹೇಳಿದಾಗೂ ಇನ್ನೊಂದು ಸೌಟ್ ಹಾಕ್ಸ್ಬೋದು ಅಂತ. ಆಗಲ್ಲಮ್ಮ ಅಂತ, ನನ್ನ ಮ್ಯಾಲೆ ಪ್ರೀತಿ ಇದ್ರೆ ತಿನ್ನಿ ಅಂತ. ಅವಾಗ ಏನು ಮಾಡಬೇಕು? ಹೊಟ್ಟೆ ತುಂಬಿದೆ, ಅವಕಾಶ ಇಲ್ಲ, ಬ್ರಹ್ಮಾಸ್ತ್ರ ಬಿಟ್ಟು ಅದೋ ಸೌಟ್ ತಿಂದ, ಬೆಳತನಕ ಓಡಾಡ್ತಾರೆ. ಅದಕ್ಕೆ ಈ ಮಾತನ್ನು ದ್ರೌಪದಿ ದೇವಿ ಹೇಳ್ತಾರೆ, ಸ್ವಾಮಿ ನೀವು ನನ್ನನ್ನು ನಿಜವಾಗಿ ಪ್ರೀತಿಸುವುದಾದರೆ ಈ ಪುಷ್ಪವನ್ನು ತಂದುಕೊಂಡ್ರಿ, ಆಶ್ರಮಕ್ಕೆ ತಗೊಂಡು ಹೋಗ್ತೇನೆ. ಸರಿ, ಆಗ ಭೀಮಸೇನರಂತಾರೆ, ಅವಶ್ಯವಾಗಿ ತಂದುಕೊಡ್ತೇನೆ. ಒಂದು ಕೆಲಸ ಮಾಡು, ಈ ಪುಷ್ಪವೈದು ನೀನು ಧರ್ಮರಾಜನಿಗೆ ಒಪ್ಪಿಸಿ ನಿನ್ನ ಅಭಿಪ್ರಾಯವನ್ನು ಧರ್ಮರಾಜನಿಗೆ ಹೇಳು, ನಾನು ಅವಶ್ಯವಾಗಿ ತರಲಿಕ್ಕೆ ಹೋಗ್ತೇನೆ ಅಂತ ಭೀಮಸೇನರು ಅಲ್ಲಿಂದ ತಾವು ಹೊರಟಿದ್ದಾರೆ. ಬಹಳ ದುರ್ಗಮವಾದದ್ದು ಆ ಗಂಧಮಾದನ ಪರ್ವತದ ಬನಕಿನ ಭಾಗ ಇರೋದೇ ಕುಬೇರನ ಮನೆ, ಕುಬೇರನ ವನ, ಅದು ಅಲ್ಲಿದೆ. ಭೀಮಸೇನರು ಹೊರಬಿಟ್ಟಿದ್ದಾರೆ. ಆಗ ಗಂಧಮಾದನ ಪರ್ವತದಿಂದ ಬೀಸುವ ಗಾಳಿ ಈ ಭೀಮಸೇನ ದೇವರು ಹೋಗ್ತಾ ಇದ್ದಾರಲ್ಲ, ಹತ್ಕೊಂಡು ಆಯಾಸ ಪಟ್ಟವರಂತೆ ತೋರಿಸ್ತಾರೆ. ಭೀಮಸೇನ ದೇವರಿಗೆ ಆಯಾಸ ಇಲ್ಲ, ಪರಶುಕ್ಲ ತ್ರಯರಿಗೆ ಆಯಾಸ ಇಲ್ಲ. ಪರಶುಕ್ಲ ತ್ರಯರಿಗೆ ಪರಮಾತ್ಮನ ವಿಷಯದಲ್ಲಿ ಯಾವುದೇ ಅಜ್ಞಾನಾದಿ ದೋಷಗಳಿಲ್ಲ. ಅದು ಶುಕ್ಲ ಅಂದ್ರೇನು? ಬೆಳ್ಳಿಗೆ ಅಂತ. ಶುಕ್ಲ ಅಂದ್ರೇನು? ಬೆಳ್ಳಿಗೆ ಅಂತ. ಪರಶುಕ್ಲ ತ್ರಯರು ಅಂದ್ರೆ ಏನಂತ? ಪರ ಅಂದರೆ ಭಗವಂತ, ಪರಮಾತ್ಮನ ಬಗ್ಗೆ ಯಾವಾಗಲೂ ಶುದ್ಧವಾದ, ಶುಕ್ಲವಾದ ಶುದ್ಧವಾದ ಜ್ಞಾನ ಉಳ್ಳವರು ಅಂತರ್ಥ. ಅದಕ್ಕೆ ಅವರಿಗೆ ಹೆಸರೇನು? ಪರಶುಕ್ಲ ತ್ರಯರು. ದೇವರ ವಿಷಯದಲ್ಲಿ ಯಾವುದೇ ಕಾಲಕ್ಕೆ ಅವರಿಗೆ ಅಜ್ಞಾನಾದಿಗಳು ಬರುವುದಿಲ್ಲ, ಜ್ಞಾನ ತಿರೋಹಿತ ಆಗುವುದಿಲ್ಲ. ಅದಕ್ಕೆ ಸರಸ್ವತಿ ದೇವಿಯನ್ನ ಜಗನ್ನಾಥದಾಸರು ಕೊಂಡಾಡುವಾಗ ಆ ಶಬ್ದವನ್ನು ಪ್ರಯೋಗ ಮಾಡ್ಯಾರ. ಚತುರವದನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ. ಚತುರವದನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ. ಏನರ್ಥ ಅದು? ತಿರೋಹಿತ ಅಂದರೆ ನಾಶವಾಗ್ತಕ್ಕಂತಹ, ಅತಿರೋಹಿತ ಅಂದರೆ ನಾಶವಾಗದೇ ಇರ್ತಕ್ಕಂಥ ಅಂತ. ಪರಮಾತ್ಮನ ಜ್ಞಾನ ಯಾವುದೇ ಸಮಯದಲ್ಲಿ ಇವರಿಗೆಲ್ಲ ನಾಶ ಆಗುವುದಿಲ್ಲ. ಸ್ಪಷ್ಟವಾದ ಜ್ಞಾನ ಇರುತ್ತೆ, ತಿಳಿಯಾದ ಜ್ಞಾನ ಇರುತ್ತೆ. ಅದಕ್ಕೆ ಅವರಿಗೆ ಹೆಸರೇನು? ಪರಶುಕ್ಲ ತ್ರಯರು. 3 ಮಂದಿ ಅಂತ. 3 ಮಂದಿ ಅಂತಂದ್ರು 5 ಮಂದಿ ಇದ್ದಾರೆ. ಯಾರ್ಯಾರು? ಲಕ್ಷ್ಮೀದೇವಿ ಒಂದು ಗುರು, ಬ್ರಹ್ಮವಾಯುದೇವರು, ಸರಸ್ವತಿ ಭಾರತೀಯರು. ಈ ರೀತಿಯಾಗಿ ಅವರಿದ್ದಾರಲ್ಲ, ಅವರಿಗೆ ದೇವರ ಬಗ್ಗೆ, ಅವನ ಬಗ್ಗೆ, ಜ್ಞಾನದ ಬಗ್ಗೆ ಯಾವುದೂ ಇಲ್ಲ. ಅತಿರೋಹಿತರು ಅಂತ ಅರ್ಥ. ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ. ಸರಸ್ವತಿ ದೇವಿ ಕೈಯಲ್ಲಿ ವೀಣೆ ಇದಲ್ಲ, ಅದರ ಹೆಸರೇನು? ನಮಗೆ ಗೊತ್ತಿಲ್ಲ. ನಾರದರ ಕೈಯಲ್ಲಿ ವೀಣೆ ಇದೆ, ಅದರ ಹೆಸರೇನು? ವೀಣೆ ಇದೆ ಅಂತ ಗೊತ್ತು. ಕೆಲವೊಂದು ನಮ್ಗೆ ವೀಣೆಗೇನ ಗೊತ್ತಿಲ್ಲ. ದಾಸರೇ, ನಮ್ಮ ಹೆಂಡತಿ ಹೆಸರು ವೀಣಾ ಅಂತಿದೆ ಅಂತ ಭಾಷಕ್ಕೆ ಆಗ
ಆಗತ್ತಾ? ಅದಕ್ಕೆ ಒಬ್ಬೊಬ್ಬ ದೇವತೆ ವೀಣೆ ಹಿಡ್ಕೊಂಡ್ರು ಅದರ ಹೆಸರುಗಳು ಬೇರೆ. ನಾರದರು ಹಿಡಿದ ವೀಣೆ ಹೆಸರು ಮಹತಿ. ಸರಸ್ವತಿ ದೇವಿಯ ಕೈಯಲ್ಲಿ ಹಿಡಿದ ವೀಣೆಗೆ ಕಚ್ಚಪಿ ಅಂತ ಹೆಸರು. ಅದಕ್ಕೆ ಜ್ಞಾನಿಗಳಂತಾರೆ, ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ. ನತಿಸಿ ಬೇಡುವೆ, ತಲೆವಾಗಿ ಕೇಳ್ತಾ ಇದ್ದೆ. ನತಿಸಿ ಬೇಡುವೆ ಜನನಿ, ಏನನ್ನ? ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ. ಭಗವಂತನ ಲಕ್ಷ್ಮೀದೇವಿಯ ಪತಿಯಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಗುಣಗಳನ್ನು ಸ್ತೋತ್ರ ಮಾಡಲಿಕ್ಕೆ ನೆಲೆಸು ನೀ ಮಧ್ವದನ ಸದನದಲ್ಲಿ. ನೀನೇನು ಮಾಡು? ನನ್ನ ವದನ ಅನ್ನುವ ಸದನದಲ್ಲಿ ವಾಸ ಮಾಡುವಂತ. ವದನ ಅಂದರೆ ಬಾಯಿ, ವದನ ಅಂದರೆ ನಾಲಿಗೆ, ಅದರಲ್ಲಿ ವಾಸ ಮಾಡು. ನೀನು ವಾಸ ಮಾಡಿದರೆ ಮಾತ್ರ ನನ್ನ ಬಾಯಿಯಿಂದ ಏನು ಬರುತ್ತೆ? ಪರಮಾತ್ಮನ ಸ್ಮರಣೆ ಬರುತ್ತೆ. ಇಲ್ಲ ಅಂದರೆ ಬರುವುದು. ಅದಕ್ಕೆ ನಮ್ಮ ಬಾಯಿಯಲ್ಲಿ ಯಾವಾಗಲೂ ನಾರಾಯಣ, ಕೃಷ್ಣ, ಗೋವಿಂದ, ಅಚ್ಯುತಾನಂದ ಅಂತ ಬರಬೇಕಾದ್ರೆ ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ನನ್ನ ಬಾಯಿಂದ ಇದನ್ನು ಉಳಿಸು. ಲಕ್ಷ್ಮೀಪತಿಯ ಗುಣಗಳ ತುದಿಪುದಕ್ಕೆ ಸನ್ಮತಿಯ ಭಾವಿಸಿ ನೆಲೆಸು ನೀ ಮಧ್ವದನ ಸದನದಲ್ಲಿ. ಅದನ್ನೇ ಶ್ರೀಪಾದರಾಜ ಕೇಳ್ತಾರೆ. ನಲಿದಾಡೆ ಅಣ್ಣ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎಣ್ಣ ನಾಲಿಗೆ ಮ್ಯಾಲೆ. ಘಿಲು ಘೀಲು ಘೀಲು ಗೆಜ್ಜೆಯ ನಾದ ಹೊಳೆವ ಅಂದುಗೆ ರುಣಿಪೈ ಜನವಿಟ್ಟ ಪುಟ್ಟ ಪಾದ ಸುರವರನುತ ಪಾದ. ಸರಸಿತೋದ್ಭವದ ವದನ ನಿಲಯಲಿ ಕರುಣದಿಂದ ಪರಿಪಾಲಿಸು ಮಾತೆ ನಲಿದಾದೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಳೆ ಎನ್ನ ನಾಲಿಗೆ ಮೇಲೆ. ಸರಸ್ವತಿ ದೇವಿಯಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕು. ಅದಕ್ಕೆ ಪುರಂದಾಸರಂತಾರೆ ಏನು? ಪಾಲಿಸಮ್ಮ ಮುದ್ದು ಶಾರದಿ